ಭಾರತದ ಹೆಮ್ಮೆಯ ಇಸ್ರೋದ 2 ವಾಣಿಜ್ಯ ಉಪಗ್ರಹಗಳ ಉಡಾವಣೆಗೆ ಸಜ್ಜಾಗಿದೆ. ಇನ್ನು ರಾತ್ರಿ 10 ಗಂಟೆಗೆ PSLV C-42 ರಾಕೆಟ್ ನಭಕ್ಕೆ ಚಿಮ್ಮಲಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಉಡಾವಣಾ ಕೇಂದ್ರದಲ್ಲಿ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. 2 ಬ್ರಿಟಿಷ್ ಉಪಗ್ರಹಗಳಾದ ನೋವಾ SR ಮತ್ತು S-14 ಹೆಸರಿನ ಉಪಗ್ರಹಗಳು ಭೂಸ್ಥಿರ ಕಕ್ಷೆ ಸೇರಲಿದೆ. ಇನ್ನು 2 ಉಪಗ್ರಹಗಳು ಸುಮಾರು 889 ಕೆಜಿ ಇದ್ದು ಭೂಮಿಯಿಂದ 583 ಕಿಲೋಮೀಟರ್ ದೂರದ ಕಕ್ಷೆಗೆ ಸೇರಲಿವೆ. ನೋವಾ SR ಹೆಸರಿನ ಬ್ರಿಟಿಷ್ ಉಪಗ್ರಹ ಇದಾಗಿದ್ದು ಮುಖ್ಯವಾಗಿ ಆಪರ್ಚರ್ ರಾಡರ್ ಹೊಂದಿದೆ. ಇನ್ನು ಅರಣ್ಯ ಸರ್ವೇಕ್ಷಣೆ, ಭೂ ಅಳತೆ, ಹಿಮಚ್ಛಾದಿತ ಪ್ರದೇಶಗಳ ಮಾಹಿತಿ, ಪ್ರವಾಹ ಮುನ್ನೆಚ್ಚರಿಕೆಯ ಮಾಹಿತಿಯನ್ನು ನೀಡಲಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಶ್ರೀಹರಿಕೋಟದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ಯಾಮ್. 10 ಗಂಟೆಗೆ ಅಂದ್ರೆ ಯಾವ ರೀತಿ ಸದ್ಯಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ, ಅದ್ರ ಜೊತೆಗೆ ಇದರಿಂದ ಏನ್ ಯೂಸ್ಫುಲ್ ಇದೆ? ಶರ್ಮಿತಾ, ಮುಖ್ಯವಾಗಿ ನಾವೀಗ ಚೆನ್ನೈಯ PIB ಸೆಂಟರ್ ಏನಿದೆ ನುಂಗಬಾಕಮ್ಮಲ್ಲಿ, ಆ ಒಂದು ಸೆಂಟರ್ ಇಂದ ನಾವು ಶ್ರೀಹರಿಕೋಟಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಡ್ತಿದ್ದೀವಿ. ಇಲ್ಲಿಂದ ಚೆನ್ನೈಯಿಂದ ಶ್ರೀಹರಿಕೋಟ, ಆಂಧ್ರಪ್ರದೇಶ ಶ್ರೀಹರಿಕೋಟ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಈಗಾಗಲೇ ಶ್ರೀಹರಿಕೋಟದಲ್ಲಿ ಇಸ್ರೋ ಅವರು ನಿನ್ನೆನೆ ಮಧ್ಯಾಹ್ನ 1 ಗಂಟೆ 8 ನಿಮಿಷಕ್ಕೆ 33 ಗಂಟೆಗಳ ಒಂದು ಕೌಂಟ್ ಡೌನ್ ಅನ್ನ ಪ್ರಾರಂಭ ಮಾಡಿದ್ದಾರೆ. PSLV C-42 ರಾಕೆಟ್ ಒಟ್ಟು ಬ್ರಿಟನ್ನ 2 ನೋವಾ ಸರ್ ಮತ್ತು S-14 2 ಒಂದು ಉಪಗ್ರಹಗಳನ್ನ ಉಡಾವಣೆ ಮಾಡಲಿದೆ. ಇಂದು ರಾತ್ರಿ 10 ಗಂಟೆ 8 ನಿಮಿಷಕ್ಕೆ ಸರಿಯಾಗಿ ಒಂದು PSLV C-42 ರಾಕೆಟ್ ಸರಿಯಾಗಿ ಒಂದು ಭೂಮಿಯಿಂದ ನಭಕ್ಕೆ ಚಿಮ್ಮಲಿದೆ. ಅದಾದ 17 ನಿಮಿಷದಲ್ಲಿ ಭೂಸ್ಥಿರ ಕಕ್ಷೆಗೆ 2 ಉಪಗ್ರಹಗಳನ್ನು ಉಡಾಯಿಸಲಾಗುತ್ತದೆ. ಅದು ಭೂಸ್ಥಿರ ಕಕ್ಷೆಗೆ ಸೇರ್ಪಡೆಯಾಗುತ್ತೆ. ಪ್ರಮುಖವಾಗಿ ಬ್ರಿಟನ್ನ ಈ ಉಪಗ್ರಹಗಳು ಭೂ ಸರ್ವೇಕ್ಷಣೆ, ಅದೇ ರೀತಿ ಸರ್ವೆಲೆನ್ಸ್ ಕೆಲಸಗಳನ್ನ ಕೂಡ ಮಾಡುತ್ತೆ. ಪ್ರಮುಖವಾಗಿ ಈ 2 ಉಪಗ್ರಹಗಳು 889 ಕೆಜಿ ತೂಕವಿದ್ದು ಈ ಒಂದು PSLV C-42 ರಾಕೆಟ್ ಮೂಲಕ ಹೋಗುತ್ತೆ. ಇದು ಈ ಒಂದು ಶ್ರೀಹರಿಕೋಟದಿಂದ PSLV 44ನೇ ಯಾನ ಇದಾಗಲಿದೆ. ಇಲ್ಲಿವರೆಗೆ ಒಟ್ಟು ಕಮರ್ಷಿಯಲ್ ಆಪರೇಷನ್ ಅನ್ನ ಇಸ್ರೋ 1999ರಲ್ಲಿ ಒಂದು ಆಪರೇಷನ್ ಆರಂಭ ಆಯಿತು. ಇಲ್ಲಿ ತನಕ 237 ಒಂದು ಉಪಗ್ರಹ, ವಿದೇಶದ 28 ರಾಷ್ಟ್ರಗಳ 237 ಉಪಗ್ರಹಗಳನ್ನ ಉಡಾವಣೆ ಮಾಡಿದೆ. ಇವತ್ತಿನ 2 ಉಪಗ್ರಹ ಸೇರಿಸಿದ್ರೆ 239. ಒಟ್ಟು ಶ್ರೀಹರಿಕೋಟದಿಂದ ಇಲ್ಲಿವರೆಗೆ ರಾಕೆಟ್ ವಿವಿಧ ರೀತಿಯ PSLV, GSLV Mark 3 ಸೇರಿದಂಗೆ ಒಟ್ಟು 5 ಸರಣಿ ರೂಪದ ವಿವಿಧ ರೀತಿಯ 67 ರಾಕೆಟ್ಗಳ ಒಂದು ಹಾರಾಟವನ್ನು ನಡೆಸಿದೆ. ಇಸ್ರೋಗೆ ಒಂದು ರೀತಿ ಕಮರ್ಷಿಯಲ್ ಆಪರೇಷನ್ ವಿಚಾರದಲ್ಲಿ ಒಂದು ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು. ದಿನೇ ಇದರಲ್ಲಿ ಕೂಡ ಒಂದು ತನ್ನದೇ ಆದಂತಹ ತಂತ್ರಜ್ಞಾನದಲ್ಲಿ ನೈಪುಣ್ಯತೆ ಸಾಧಿಸೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಈ ಒಂದು ಶ್ರೀಹರಿಕೋಟದಲ್ಲಿ ಈಗಾಗಲೇ ಚಂದ್ರಯಾನ 1 ಮತ್ತೆ ಮಂಗಳಯಾನದ ಒಂದು ಉಪಗ್ರಹಗಳನ್ನ ಮಂಗಳ ಕಕ್ಷಾಗಾಮಿ ನೌಕೆಯನ್ನು ಕೂಡ ಇಲ್ಲಿನ ರಾಕೆಟ್ ಮೂಲಕ ಇಲ್ಲಿಂದನೇ ಉಡಾವಣೆ ಮಾಡಲಾಗಿತ್ತು. ಇದೀಗ ಗಗನಯಾನ್ಗೂ ಕೂಡ ಇಲ್ಲಿಂದನೇ ಒಂದು 3ನೇ ಲಾಂಚ್ ಪ್ಯಾಡ್ ಕೂಡ ಇಲ್ಲಿ ತಯಾರಿ ಮಾಡ್ತಿದ್ದಾರೆ, ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಗನಯಾನ ಒಂದು ನೌಕೆಯೂ ಕೂಡ ಇಲ್ಲಿಂದನೇ ಉಡಾವಣೆ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಶರ್ಮಿತಾ, ಶ್ಯಾಮ್, ಇದ್ರ ಜೊತೆಗೆ ಈಗ 2 ಬ್ರಿಟಿಷ್ ಉಪಗ್ರಹಗಳಾಗಿರೋದ್ರಿಂದ ಒಂದ್ ರೀತಿ ಅದರ ಹೆಸರುಗಳ ಮೇಲೂ ಕೂಡ ಒಂದು ಕುತೂಹಲ ಇದೆ. ಹಾಗೇನೆ ಇದರ ಸ್ಪೆಷಾಲಿಟಿ ಬಗ್ಗೆ ಶ್ಯಾಮ್? ಪ್ರಮುಖವಾಗಿ ಹೇಳೋದಾಯ್ತು ಅಂತಂದ್ರೆ ಈ ಒಂದು ನೋವಾ SR ಪ್ರಕಾರ ಇದೊಂದು ಅಪರ್ಚರ್ ರಾಡರ್ ಆಗಿದೆ. ಅರಣ್ಯ ಸರ್ವೇಕ್ಷಣೆ, ಅದೇ ರೀತಿ ಭೂ ಅಳತೆ, ಹಿಮಚ್ಛಾದಿತ ಪ್ರದೇಶಗಳ ಒಂದು ಮಾಹಿತಿ, ಪ್ರವಾಹದ ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ. ಈ ಒಂದು ಉಪಗ್ರಹ ಸುಮಾರು 445 ಕೆಜಿ ಭಾರವಿದೆ. ಇನ್ನು ಸ್ಯಾಟಲೈಟ್ S-14 ಪ್ರಕಾರ ಅದು ಭೂ ಸರ್ವೇಕ್ಷಣೆ, ಸಂಪನ್ಮೂಲದ ಒಂದು ಶೋಧದ ಒಂದು ಕಾರ್ಯವನ್ನು ಮಾಡುತ್ತೆ. ಅದೇ ರೀತಿ ಒಂದು ಪರಿಸರ ನಿರ್ವಹಣೆ, ನಗರದ ಒಂದು ಕಾರ್ಯನಿರ್ವಹಣೆ, ಪ್ರವಾಹದ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಕೊಡುವಂತಹ ಒಂದು ಉಪಗ್ರಹ ಆಗಿದೆ. ಈ 2 ಉಪಗ್ರಹಗಳನ್ನ ಬ್ರಿಟಿಷ್ ಒಂದು ಬಾಹ್ಯಾಕಾಶ ಸಂಸ್ಥೆ ತಯಾರು ಮಾಡಿ ಇಲ್ಲಿಗೆ ಲಾಂಚ್ಗೆ ಇಲ್ಲಿ ಕಳಿಸಿದೆ. ಅಂದ್ರೆ ದಿನೇ ಕೂಡ ಇಲ್ಲಿ ಕಮರ್ಷಿಯಲ್ ಆಪರೇಷನ್ಗೆ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಒಂದು ವಿಚಾರದಲ್ಲಿ ಇಸ್ರೋ ಒಂದು ನೈಪುಣ್ಯತೆ ಸಾಧಿಸಿದೆ. ಹಾಗಾಗಿ ಮುಂದಿನ ದಿನಗಳು ಕೂಡ ಇನ್ನಷ್ಟು ವಾಣಿಜ್ಯ ಒಂದು ಹಾರಾಟವನ್ನು ನಡೆಸೋದಕ್ಕೆ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಇಸ್ರೋ ಮಾಡಿಕೊಂಡಿದೆ. ಥ್ಯಾಂಕ್ ಯು ಶ್ಯಾಮ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಾಂಗ್ರೆಸ್ ತೊರೆದು ಕೆಲವು ಶಾಸಕರು ಹೋದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಹಾಕಿದ್ದಾರೆ. ಶಾಸಕರ ವೈಯಕ್ತಿಕ ವಿಷಯದ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ, ನಾಳೆ ಸರ್ಕಾರ ಪತನ ಆದ್ರೆ ನೋಡ್ಬೇಕು, ನನ್ಗೇನ್ ಗೊತ್ತು ಅಂತ ಬಾಂಬ್ ಹಾಕಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡುವಂತ ಯಾವುದೇ ವಿಷಯ ಇಲ್ಲ, ನನ್ಗಾಗ್ಲಿ ರಮೇಶ್ಗಾಗ್ಲಿ ಸಿದ್ದರಾಮಯ್ಯ ಹೇಳೋ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ.
ನಡೆಯೋದು ಸಹಜ. ಸಿದ್ದರಾಮಯ್ಯ ಅವರು ಬರೋದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಪದೇ ಪದೇ ಹೇಳಿದೀವಿ. ಅವರು ವಿದೇಶಕ್ಕೆ ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ವೇಣುಗೋಪಾಲ್ ಅವರು ಬರೋ ಸಹಜ, ಯಾಕಂದರೆ ಇಲ್ಲಿ ಸಮಸ್ಯೆ ಉದ್ಭವ ಆಗಿದೆ ಕೆಲವು ಕಡೆ. ಅದನ್ನ ಬಗೆಹರಿಸಲಿಕ್ಕೆ ಬಂದಿರ್ಬೋದು, ಚರ್ಚೆ ಮಾಡ್ತಾರೆ ನಮ್ಮ ಮುಖಂಡರ ಜೊತೆ. ಸೊ ಅದು ರಾಜಕೀಯವಾಗಿ ಸಹಜವಾಗಿರುವಂಥ ಒಂದು ಸಭೆ ಅಷ್ಟೇ. ಅದಕ್ಕೆ ಹೆಚ್ಚು ಮತ ಕೊಡೋದು ಅವಶ್ಯಕತೆ. ಅವರು ಸಭೆ ಮಾಡ್ತಾರೆ, ಸರಿ ಮಾಡ್ತಾರೆ. ಮತ್ತು ಮೇಲಿನ ಮೇಲೆ ಬರ್ತಿರ್ತಾರೆ ವೇಣುಗೋಪಾಲ್ ಅವರು. ಇದೇನು ಹೊಸದೇನಿಲ್ಲ ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ. ಆದರೆ ನೋಡ್ಬೇಕು, ನಾಳೆ ನನಗೆ ಹೆಂಗೆ ಗೊತ್ತು ನಾಳೆ ಮತ್ತೆ ಆದರೆ ಅದಕ್ಕೆ ಯಾರೇ ಮಾಡ್ಲಿಕ್ಕೆ, ಯಾರು ಬಿದ್ದರೆ ಯಾರೇನು ಮಾಡೋದು. ಬೇರೆಯವ್ರ ಜನ ಹೋದರೆ ನಾವು ಅತ್ತಿ ಹೋಗೋಲ್ಲ. ನಾವು ಕೂಡ ಬಳಸಿಲ್ಲ 2 ಸಲ ಮಂತ್ರಿ ನಾವು ಇಸ್ಕೊಂಡು ನಾವು ಬಳಸಿಲ್ಲ. ನಾವು ಯಾವಾಗ ಬಳಸಿಲ್ಲ. ಇರ್ಬೋದಲ್ಲ, ಗೋಕಾಕದಲ್ಲಿ ಇರ್ಬೋದು. ಅವರಿಲ್ಲ ಹೋಗ್ತಾರೆ ಗೋಕಾಕದಲ್ಲಿ ಇರ್ಬೋದು. ನಿನ್ನೆ ಇದ್ರಲ್ಲ ಇಲ್ಲಿ CM ಜೊತೆ ನಿನ್ನೆ ಬೆಳಗಿದ್ರು. ಇಲ್ಲ ಬೇರೆಯವ್ರು ಹೋದ್ರೆ ಅದಕ್ಕೆ ನಾವು ಈಗಲೇ ಹಿಂದೆ 2 ಶಾಸಕರು ನಮ್ಮವ್ರು ಹೋಗಿದ್ರು, BJP ಜೊತೆ ಹೋಗಿದ್ರು ಅಂಥವ್ರು. ಮತ್ತೆ ಇದ್ರೆ ನಾವು ಅದಕ್ಕೆ ಜವಾಬ್ದಾರ ಅಲ್ಲಲ್ಲ. ಬೇರೆಯವ್ರು ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಈಗಾಗಲೇ 2 ಹೋಗಿದ್ದಾರೆ ನಮ್ಮವ್ರ ಕಡೆ, ಹೋದ್ರು ಮತ್ತೆ ವಾಪಸ್ ಬಂದರು. ಮತ್ತೆ ಅಂಥವ್ರು ಯಾರು 2 ಹೋದ್ರೆ ಅದಕ್ಕೂ ಜಾರಕಿಹೊಳಿ, ರಮೇಶ್ ಅವರ ನಾವು ಜವಾಬ್ದಾರಿ ಅಲ್ಲ. ಅಲ್ಲವೇ ಅಲ್ಲ, ನಾವು ಜವಾಬ್ದಾರಿ ಅಲ್ಲ. ಇಲ್ಲ, ಖಂಡಿತವಾಗಿ ಆಗೋಲ್ಲ. ಖಂಡಿತವಾಗಿ ಯಾರು ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಲಿ ಸಣ್ಣ ಸಂಖ್ಯೆ ಆಗಲಿ ಯಾರು ಕೂಡ ಪಕ್ಷ ಬಿಟ್ಟ. ಇನ್ನು ಬೆಳಗಾವಿ ಬ್ರದರ್ಸ್ ಇಟ್ಟಿರೋ ನಿಗೂಢ ಹೆಜ್ಜೆಗಳ ವಿಚಾರವಾಗಿ ಇವತ್ತು ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಕಾಂಗ್ರೆಸ್ ಪ್ರಮುಖರು ಸಭೆಯನ್ನು ನಡೆಸಿದ್ದಾರೆ. ಯಾವೊಬ್ಬ ಶಾಸಕರು ಪಕ್ಷ ಬಿಡದಂತೆ ನೋಡಿಕೊಳ್ಳುವುದಾಗಿ ವೇಣುಗೋಪಾಲ್ ಹಾಗೂ ದಿನೇಶ್ ಗುಂಡೂರಾವ್ಗೆ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಸಭೆ ನಂತರ ಮಾತನಾಡಿದ ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್, ಬಿಜೆಪಿಯ ದುಡ್ಡಿನ ಆಟ ನಮ್ಮ ಮುಂದೆ ನಡೆಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರ ಅಸ್ಥಿರಗೊಳಿಸಲು ಯಡಿಯೂರಪ್ಪನವರ ಒಂದು ಗುಂಪು ಮಾತ್ರ ಪ್ರಯತ್ನ ಪಡ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಕಲಬುರಗಿಯಲ್ಲಿ ಮಾತನಾಡಿರುವ ಸಚಿವ ಡಿಕೆಶಿ, ಮೈತ್ರಿ ಸರ್ಕಾರ ಕೆಡವೋಕೆ ಬಿಜೆಪಿ ಷಡ್ಯಂತ್ರವನ್ನ ನಡೆಸ್ತಾ ಇದೆ. ಯೋಗೇಶ್ವರ್ ಮಾತ್ರ ಅಲ್ಲ, ಅಂತಹ ಹಲವು ಜನರು ದೋಸ್ತಿ ಸರ್ಕಾರ ಕೆಡವೋಕೆ ಸಕ್ರಿಯರಾಗಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. Discuss some organizational matter with the CLP leader and PCC president. That is why I came yesterday. Everything already discussed. Everything is discussed. We are very much confident. That issue, I spoke to both the brothers. I don't think they have much issue. There may be some differences. Okay, I am agreeing. There may be some differences. We will settle it, but it will not affect the government at all. Every day, BJP. This is the game of the BJP. They are believing in central agencies. They are believing in money. They think that with their money, with their black money, I am telling black money, with their black money, they can torpedo this government. But it will not going to happen. Yes, sir. It will not going to happen. This government is very intact. This government will be very safe. I'm talking to you. Yesterday, Chief Minister also met me and we discussed also. Everybody is confident. ಇನ್ನೊಂದು ಬಿಜೆಪಿಯಲ್ಲೂ ಕೂಡ ಎಲ್ರಿಗೂ ಇದು ಬೇಕಾಗಿಲ್ಲ. ಇದರಲ್ಲಿ ಒಂದು ಬಿಜೆಪಿಯ ಗುಂಪು, ಯಡಿಯೂರಪ್ಪನವರು ಮತ್ತು ಅವರು ಸ್ನೇಹಿತರಿದಾರಲ್ಲ, ಅವ್ರಿಗೆ ಇದು ಹೇಗಾದ್ರೂ ಮಾಡಿ ಆಗಬೇಕು ಅಂತ ಇದ್ದಾರೆ. ಕೆಲವು ಬಿಜೆಪಿಯವರು ಕೂಡ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಏನು ಸರ್ ನಮ್ಮ ಪಕ್ಷದವ್ರು ಹಿಂಗೆ ಮಾಡ್ತಾ ಇದಾರಲ್ಲ ಅಂತೇಳಿ. ಬಿಜೆಪಿಯ ಮುಖಂಡಗಳೇ ಇವತ್ತು ಅವರ ಮುಖಂಡಗಳ ಮೇಲೆ ಒಂದು ರೀತಿ ಬೇಸರ ವ್ಯಕ್ತಪಡಿಸ್ತಕ್ಕಂಥ ಸನ್ನಿವೇಶ ಅವರ ಪಕ್ಷದಲ್ಲಿ ಉದ್ಭವ ಆಗಿದೆ. ಎಲ್ಲರೂ ಜೊತೆಯಲ್ಲಿದ್ದಾರೆ, ಯಾವುದು ಪ್ರಶ್ನೆ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ. ಆದರೆ ಇವತ್ತು ನೀತಿಗೆಟ್ಟ ರಾಜಕಾರಣ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಅಸ್ಥಿರ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಒಬ್ಬ ಶಾಸಕ ಕೂಡ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದೆಲ್ಲ ಸರ್ಕಾರ ಗಟ್ಟಿಯಾಗಿರ್ತದೆ ಮತ್ತು ಈ ಅನೈತಿಕ ಬಿಜೆಪಿ ರಾಜಕಾರಣವನ್ನು ಬಯಲು ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸುಮಾರು ಒಂದು 15 ರಿಂದ 16 ಜನ ಆಪರೇಷನ್ ಲೋಟಸ್ ಮಾಡಲಿಕ್ಕೆ ಕೆಲವು ಶಾಸಕರು, ಬಹಳ ಮಾಜಿ ಶಾಸಕರು ಎಲ್ಲ ಬಹಳ ಬೆಳಗ್ಗೆ ಸಾಯಂಕಾಲ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರು ಬಂದು ಶಿವಳ್ಳಿ ಮೊನ್ನೆ ಪ್ರಜೆ ಹೇಳಿದ್ರು, ಹಿಂದೆ BC ಪಾಟೀಲ್ ಹೇಳಿದ್ರು, ಬಸನಗೌಡ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರಹೀಂ ನನ್ನ ಎದುರುಗಡೆನೆ ಫೋನಲ್ಲಿ ಮಾತಾಡಿದ್ರು. ಈಗ ಯಾರ್ಯಾರೇನೇನು ಆಫರ್ ಕೊಟ್ಟಿದ್ದಾರೆ ಅವರವರ ಈಚೆ ಬಂದು ಹೇಳ್ತಾ ಇದಾರಲ್ಲ, ಅದಕ್ಕಿಂತ ಸಾಕ್ಷಿ ಇರಬೇಕಾಗಿದೆ. ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೆ ಡಿಸಿಎಂ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಏಕಾಏಕಿ ಅಧಿಕಾರಿಗಳ ವರ್ಗಾವಣೆ ಮಾಡಿದ್ದಕ್ಕೆ ಪರಮೇಶ್ವರ್ ಅವರು ಬೇಸರವನ್ನ ವ್ಯಕ್ತಪಡಿಸಿರುವುದು. ವರ್ಗಾವಣೆಗೆ ಮುನ್ನ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದಕ್ಕೆ ಇವರು ಬೇಸರವನ್ನ ಮಾಡಿಕೊಂಡಿರೋದು. ಚರ್ಚೆ ಮಾಡದೆ ಪ್ರಮುಖ ಅಧಿಕಾರಿಗಳ ವರ್ಗಾವಣೆ ಮಾಡಿದ್ದು ಸರಿಯಲ್ಲ ಅಂತ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ.
ಮುಂದಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಕೂಡ ಈ ಬಗ್ಗೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ತಮ್ಮ ಆಪ್ತರ ಮುಂದೆ ಈ ರೀತಿಯನ್ನ ಬೇಸರ ಹೊರ ಹಾಕೊಂಡಿದ್ದಾರೆ ಪರಮೇಶ್ವರ್ ಅವರು ಅಂತ ಗೊತ್ತಾಗಿದೆ. ಸಡನ್ ಆಗಿ IPS ಅಧಿಕಾರಿಗಳ ವರ್ಗಾವಣೆಗೆ ಈಗ ಡಿಸಿಎಂ ಪರಮೇಶ್ವರ್ ಅವರು ಅಸಮಾಧಾನ ವ್ಯಕ್ತಪಡಿಸಿರೋದು. ಅಷ್ಟಕ್ಕೂ ತಮ್ಮ ಜೊತೆ ಏನು ಚರ್ಚೆನೇ ಮಾಡಿಲ್ಲ, ಈ ಬಗ್ಗೆ ತಮ್ಮನ್ನು ವಿಶ್ವಾಸಕ್ಕೆ ತಗೊಂಡೇ ಇಲ್ಲ, ಈ ರೀತಿ ಟ್ರಾನ್ಸ್ಫರ್ ಅನ್ನ ಮಾಡಿರೋದು ಬೇಸರಕ್ಕೆ ಕಾರಣ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್, ಆಲ್ ಆಫ್ ಸಡನ್ ಈಗ IPS ಅಧಿಕಾರಿಗಳ ಟ್ರಾನ್ಸ್ಫರ್ಗೆ ಪರಮೇಶ್ವರ್ ಅವರು ತಮಗೆ ಒಂದು ಮಾತನ್ನು ಹೇಳಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿರೋದು. ಈ ರೀತಿ ಎಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಏನೆಲ್ಲ ಹೇಳ್ಕೊಂಡಿದ್ದಾರಂತೆ ತಮ್ಮ ಆಪ್ತರ ಬಳಿ ಪರಮೇಶ್ವರ್ ಅವರು? ಶರ್ಮಿತಾ ಶೆಟ್ಟಿ, ನಿನ್ನೆ ಸಂಜೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು 20 IPS ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿ ಆದೇಶವನ್ನು ಮಾಡಿದ್ರು. ಆದ್ರೆ 20 IPS ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ DCM ಮತ್ತು ಗೃಹ ಸಚಿವರಾಗಿರುವ ಡಾಕ್ಟರ್ G ಪರಮೇಶ್ವರ್ ಜೊತೆ ಚರ್ಚೆಯನ್ನು ನಡೆಸಬೇಕಿತ್ತು. ಆದ್ರೆ ಚರ್ಚೆಯನ್ನು ನಡೆಸದೆ 20 ಜನ IPS ಅಧಿಕಾರಿಗಳು ತಮಗೆ ಬೇಕಾದ ಆಯಕಟ್ಟಿನ ಸ್ಥಳಗಳಿಗೆ ವರ್ಗಾವಣೆ ಮಾಡಿಕೊಂಡಿರುವುದು. ಈ ಸಂಬಂಧಪಟ್ಟಾಗೆ ಪರಮೇಶ್ವರ್ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ರವರನ್ನ ತಡರಾತ್ರಿ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ IPS ವರ್ಗಾವಣೆಯಲ್ಲಿ ತನ್ನನ್ನು ನಿರ್ಲಕ್ಷ್ಯ ಮಾಡಿರೋದು ಮತ್ತು ಗಮನಕ್ಕೆ ಬಾರದೆ IPS ಅಧಿಕಾರಿಗಳ ವರ್ಗಾವಣೆ ಮಾಡಿರೋ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾದ್ರೆ ಹೇಗೆ? ನಾನೊಬ್ಬ ಗೃಹ ಸಚಿವನಾಗಿದ್ದೀನಿ, DCM ಆಗಿದ್ದೀನಿ, ನನ್ನ ಇಲಾಖೆ ಸಂಬಂಧಪಟ್ಟ ನನಗೆ ಗಮನಕ್ಕೆ ಬಾರದೇ ಇದ್ರೆ ಮುಂದೇನು ಎಂಬ ಒಂದು ಪ್ರಶ್ನೆಯನ್ನ ವೇಣುಗೋಪಾಲ್ ಮುಂದೆ ಹಾಕಿದ್ದಾರೆ. ಜೊತೆಗೆ ಇದರಿಂದ ನನಗೆ ತುಂಬಾ ಬೇಸರವಾಗಿದೆ. ಇದೊಂದೇ ವಿಚಾರ, ಈ ತರದ ವರ್ಗಾವಣೆಗಳು ತುಂಬಾ ನಡೀತವೆ. ಇವೆಲ್ಲವೂ ಕೂಡ ಕೆಲವೊಂದು ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂತದ್ದು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಕ್ಕೆ KC ವೇಣುಗೋಪಾಲ್ ಅವರು ಮುಂದೆ ಈ ರೀತಿ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ, ಜೊತೆಗೆ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. IT EDಯ ಬಲೆಯಲ್ಲಿ ಸಿಲುಕಿರೋ ಸಚಿವ DK ಶಿವಕುಮಾರ್ ಇವತ್ತು ಕಲಬುರಗಿಯ ಗಾಣಗಾಪುರದಲ್ಲಿರುವಂತಹ ದತ್ತಾತ್ರೇಯ ದೇವರ ಮೊರೆ ಹೋಗಿದ್ರು. ದತ್ತನ ಸ್ವರ್ಣ ಪಾದುಕೆಗೆ ಸಚಿವ DKಶಿ ವಿಶೇಷ ಸಂಕಲ್ಪ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ED ಪ್ರಕರಣದಲ್ಲಿ ಜಾಮೀನು ಸಿಗುವಂತೆ ದತ್ತಾತ್ರೇಯ ದೇವರಿಗೆ DKಶಿ ಹರಕೆ ಹೊತ್ತಿದ್ರು. ಹೀಗಾಗಿ DKಶಿ ವಿಶೇಷ ಸಂಕಲ್ಪ ಪೂಜೆಯನ್ನ ಸಲ್ಲಿಸಿದ್ರು. ಪೂಜೆ ಮಾಡೋ ವೇಳೆ 500 ರೂಪಾಯಿಯ ನೋಟಿನ ಕಂತೆ DKಶಿ ಕೈಯಲ್ಲಿದ್ದು ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ DKಶಿ, ದತ್ತಾತ್ರೇಯ ದರ್ಶನಕ್ಕೆ ಬರಬೇಕು ಅಂತ ಬಹಳ ದಿನಗಳಿಂದ ಬಯಸಿದ್ದೆ, ಇವತ್ತು ದರ್ಶನ ಭಾಗ್ಯ ಸಿಕ್ಕಿದೆ. ದತ್ತನ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದ್ರೂ ಅನಗತ್ಯವಾಗಿ ಹಿಂಸಿಸ್ತಾ ಇದ್ದಾರೆ ಅಂತ ನೋವನ್ನ ತೋಡ್ಕೊಂಡ್ರು. ಜನರ ಆಶೀರ್ವಾದ, ದೇವರ ಅನುಗ್ರಹ ಇಲ್ಲ ಅಂತಂದ್ರೆ ಯಾರು ಏನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನನಗೆ ನಂಬಿಕೆ ಇರೋನು, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ನಮಗೆ ನಂಬಿಕೆ ಇದೆ. ದತ್ತ ಅನುಗ್ರಹ, ನಮ್ಮ ಪೂಜ್ಯರ ಅನುಗ್ರಹ, ನಾವು ನಂಬಿರೋಂಥ ಶಕ್ತಿ, ನಮ್ಮ ಅಜ್ಜ ಎಲ್ಲರ ಅನುಗ್ರಹ ಇರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ರಚನೆ ಆಗಿದೆ. ಅದರಿಂದ ಯಾರು ಏನು ಆತಂಕ ಗಾಬರಿ ಪಡುವಂತ ಪ್ರಶ್ನೆ ಇಲ್ಲ. ಸಿಎಂ ಹೇಳಿದ ಆಪರೇಷನ್ ಕಿಂಗ್ ಪೇನ್ಗಳ ಲಿಸ್ಟ್ನಲ್ಲಿದ್ದ ಜಿಮ್ ಸೋಮು ಅಲಿಯಾಸ್ ನಾರ್ವೆ ಸೋಮಶೇಖರ್ ಅರಸೀಕೆರೆಯ ಕಾರ್ಯಕ್ರಮವೊಂದರಲ್ಲಿ BSY ಕಾಲಿಗೆ ನಮಸ್ಕರಿಸಿದ್ದಾರೆ. ಇನ್ನು ಅರಸೀಕೆರೆಯಲ್ಲಿ ಸಿಎಂ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಯಡಿಯೂರಪ್ಪ, ಸಿಎಂ ಸ್ಥಾನದಲ್ಲಿದ್ದು ಬೇಜವಾಬ್ದಾರಿ ಹೇಳಿಕೆ ಕೊಡೋದನ್ನ ಬಿಡ್ಲಿ, ಜೂಜುಕೋರರು, ಇಸ್ಪಿಟ್ ದಂಧೆಕೋರರನ್ನ ಹಿಡಿದು ಪಾಠ ಕಲಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಒಳಜಂಗಳಕ್ಕೂ ನಮ್ಗೆ ಏನೂ ಸಂಬಂಧ ಇಲ್ಲ. ಅನಗತ್ಯವಾಗಿ ನಮ್ಮನ್ನು ಎಳಿತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ 10 ಜನ BJP ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂಥದ್ದು, ಮತ್ತು ಇಸ್ಪೀಟ್ ಆಡೋರು, ಜೂಜು ಆಡೋರು, ಅವರೆಲ್ಲರ ಹಣಕಾಸು ನೆರವು ಕೊಡ್ತಾ ಇದ್ದಾರೆ ಅಂತಂದ್ರೆ ಹಿಡಿಬೇಕು, ಅರೆಸ್ಟ್ ಮಾಡಬೇಕು, ಕಾನೂನಿನ ಕ್ರಮ ತಗೊಳ್ಬೇಕು. ಇಲ್ಲದೇ ರೀತಿ ಅವ್ರ ದೌರ್ಬಲ್ಯವನ್ನು ತೋರಿಸೋದು ಒಬ್ಬ ಮುಖ್ಯಮಂತ್ರಿದು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡ್ದೇನೆ ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸ ಮಾಡಿ. ಎಲ್ಲಿದೆ ಅಭಿವೃದ್ಧಿ ಕಾರ್ಯ? ಇದರಲ್ಲೇನು ನನಗೇನು ಅರ್ಥ ಇಲ್ಲ ರೀ. ನನ್ನನ್ನು ಒಂದು ಮಾತು ಸ್ಪಷ್ಟ ಮಾಡ್ತೇನೆ, ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ನಂಗೆ ಗೊತ್ತಿಲ್ಲ, ನಾವು ಅದಕ್ಕೆ ಕೈ ಹಾಕಿಲ್ಲ. ಅದು ಅವರ ಪಕ್ಷದಲ್ಲಿರುವಂಥ ಗೊಂದಲಕ್ಕೋ ಭಾರತೀಯ ಜನತಾ ಪಾರ್ಟಿಗೋ ಯಾವುದೇ ಕಾರಣಕ್ಕೆ ನಮ್ಮ ಹೆಸರನ್ನು ಹೇಳುವಂಥದ್ದು ಅವರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.